ಸೊ ಫ್ರೆಂಡ್ಸ್, ಕಾನಶಿ ಅವ್ರು ಮೇಕಪ್ ಮಾಡ್ಕೊತ ಇದ್ದಾರೆ. ಏನಕ್ಕೆ? ಟ್ರೆಕ್ಕಿಂಗ್ ಮಾಡಕ್ಕೆ. ಹಾಕಾದಂಗೆ 2 ಅವರಿಂದ ಮೇಕಪ್ ಹಾಕೊಂತವ್ರೆ, ಮುಗಿತಾನೆ ಇಲ್ಲ ಅದು ಟ್ರೆಕ್ಕಿಂಗ್ ಮಾಡಕ್ಕೆ. ಹೇಳಪ್ಪನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಭರತ್ ಬ್ಲಾಗ್ಸ್. ಇವಾಗ ನಾವು ಕೊಡಚಾದ್ರಿ ಟ್ರೆಕ್ಕಿಂಗ್ ಅಂತ ಹೊರಟಿದೀವಿ. ಇವಾಗ ಆಕ್ಚುಲಿ 4 ಗಂಟೆಗೆ ಹೊರಡ್ಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ರೆಡಿ ಆಗೋದೆಲ್ಲ ಲೇಟ್ ಆಯ್ತು, ಅದರಿಂದಾಗಿ 7:32ಕ್ಕೆ ಹೊರಟಿದೀವಿ. ಸ್ಟಾರ್ಟ್ ಮಾಡಿದೀವಿ ಕಾರ್ನ. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ಎಲ್ಲೋ ಬಸ್ ಸ್ಟಾಪ್ ಅಲ್ಲಿ ಬಂದು ಮ್ಯಾಗಿ ತಿಂತಾ ಇದೀವಿ. ಇನ್ಸ್ಟೆಂಟ್ ಮ್ಯಾಗಿ ಅಂದ್ಬಿಟ್ಟು ಬಿಸಿನೀರೆಲ್ಲ ಎತ್ತಾಕೊಂಡ್ ಬಂದಿದ್ವಿ. ಎಲ್ಲ ಜೋಶಲ್ಲೆಲ್ಲ ಬಂದಿದೀವಿ. ಗೊತ್ತಿಲ್ಲ ಏನೇನಾಗುತ್ತೆ. ಇನ್ನ 50 ಕಿಲೋಮೀಟರ್ ಇದೆ ಕೊಡ್ಸಾದ್ರಿ. ಇನ್ನು ರೀಚ್ ಆಗಿಲ್ಲ. ಅಷ್ಟು ಬೇಗ ಟ್ರಕ್ ಅಲ್ಲಿ ತಿನ್ಬೇಕಾಗಿರೋದ್ನೆಲ್ಲ ಇಲ್ಲೇ ತಿಂತಿದೀವಿ. ಓಕೆ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಆಮೇಲೆ ತಿಂತಾ ಇರೋದೆ. ಗೈಸ್ ಆಯ್ತು, ಕುಕ್ ಆಗ್ಬಿಟ್ಟಿದೆ ಒಳಗಡೆ. ಅವ್ರದ್ದು ಚಿಕನ್, ನಮ್ದು ವೆಜ್. ತಿನ್ನಕ್ಕಾಗಿಲ್ಲ ಗೈಸ್. ಅದನ್ನ ಕೊಟ್ಬಿಟ್ಟು ನಾಯಿನ ಹುಡುಕ್ತವ್ರೆ. ನಾಯಿನೂ ತಿನ್ನಲ್ಲ ಅನ್ಸುತ್ತದು ಅದನ್ನ. ಗೈಸ್ ಇವಾಗ ನಾಯಿ ತಿನ್ನುತ್ತಾ ಇಲ್ವೋ ನೋಡೋಣ ಬನ್ನಿ. ನೋಡಿ 2 ನಾಯಿ ಸಿಕ್ತು. ಇವಂದ್ ಯಾವ್ದು ಈ ಕಲರ್ ಇತ್ತು? ಬ್ರೋ ಇಲ್ಲಿ ನೋಡೋ ಮಸಾಲೆ ಎಲ್ಲ ರೀ, ಮಸಾಲೆ ಕಲ್ಸ್ಕೊಂಡೇ ಇಲ್ಲ ರೀ ಇವನು. ಏನ್ರಿ ಇದು? ವಾಂತಿ ಇದಂತೆ. ಹತ್ರನೂ ಬರ್ತಿಲ್ಲ ರೀ ಅದು. ನಾಯಿನೂ ತಿಂತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ನಾಯಿ ತಿಂದೇ ಇರೋದು. ನಾವು ಅರ್ಧ ತಿಂದೋ, ಸುನೀಲ್ ಅವ್ರು ಪೂರ್ತಿ ತಿಂದ್ರು. ಇವನು ಕಲ್ಸ್ಕೊಂಡೇ ಇಲ್ಲ ಬ್ರೋ. ಮಸಾಲೆ ಎಲ್ಲ ಕೆಳಗೆ ಐತೆ. ಅಲ್ಲ ಬ್ರೋ, ಸ್ಪೆಕ್ಸು ಗಿಕ್ಸು ಎಲ್ಲ ಎತ್ಕೋಬೇಕಿತ್ತು. ನೀವು ಮಾತ್ರ ನಿಮ್ನ ಹತ್ರ ಒಂದಿದೆ. ಇವ್ನ ಯಾರು? ಇಲ್ಲೋಡು ಇಲ್ಲಿ. ನಡೀರಿ ಗೈಸ್, ಹೊರಡೋಣ. ಹಾಯ್ ಗೈಸ್, ನಮಸ್ತೆ ಗೈಸ್. ಅಲ್ಲೇ 14 ಕಿಲೋಮೀಟರ್ ಮುಂಚೆನೆ ಜೀಪ್ ಕೊಡ್ಸಾದ್ರಿ ಅಂತಾರೆ. ಏನು ಅವ್ರಿಗೆ ಹೋಗೋದ್ ಬೇಕಾಗಿಲ್ಲ. ನೀವು ಆರಾಮಾಗಿ ನಿಮ್ಮ ಓನ್ ಕಾರ್ ಇತ್ತು ಅಂದ್ರೆ ಓನ್ ಕಾರಲ್ಲೇ ಹೋಗ್ಬೋದು. ಇನ್ನ ಕೊಡಚಾದ್ರಿಗೆ 11.7 ಕಿಲೋಮೀಟರ್ ಇದೆ. ಅವ್ರು 14-15 ಕಿಲೋಮೀಟರ್ ಮುಂಚೆನೆ ಶುರು ಮಾಡ್ಬಿಡ್ತಾರೆ ಜೀಪ್ ಕೊಡಚಾದ್ರಿ ಅಂತ. ನಿಮ್ ಓನ್ ಕಾರ್ ಇದ್ರೆ ಓನ್ ಕಾರಲ್ಲಿ ಹೋಗಿ. ಇಲ್ಲ ಅಂತಂದ್ರೆ ಏನಾದ್ರು ಬಂದಿದೀವಿ ಬಸ್ಸಲ್ಲಿ ಗೀಸಲ್ಲಿ ಅಂದ್ರೆ ಅಲ್ಲಿಂದ ನೀವು ಜೀಪ್ ಮಾಡಿದ್ರೆ ಬರ್ತಿದೆ. ಇದೇ ಜೀಪು. ಜೀಪ್ಗಳು ಅಲ್ಲಿ ಸಿಗ್ತೀವಿ. ಪಾಯಿಂಟ್ ಹತ್ರ, ಪಾರ್ಕಿಂಗ್ ಪಾಯಿಂಟ್ ಹತ್ರ ಹೋದ ತಕ್ಷಣ ನಿಮಗೆ ಸಿಗ್ತೀವಿ. ಓಕೆ ಗಾಯ್ಸ್, ಟ್ರೆಕ್ಕಿಂಗ್ ಎಲ್ಲ ರೆಡಿ ಆದೋ. ಇಲ್ಲಿ ನೋಡಿ, ಹುಡುಗರೆಲ್ಲ ರೆಡಿ ಆಗವ್ರೆ. ಭಾರ್ಗವ್, ಗಾನಶ್ರೀ ಅವ್ರ ಬ್ಯಾಗ್ ನೋಡ್ರಿ. ಅವ್ರದ್ದು ಬ್ಯಾಗ್ ತುಂಬಾ ದೊಡ್ಡದಿದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಟ್ರೆಕ್ಕಿಂಗ್ ಗೆ ರೆಡಿ ಆಗಿರೋದು ಈ ಹುಡುಗಿ ಒಬ್ಳೆ. ಇಲ್ಲಿ ನೋಡಿ ಬ್ಯಾಗು ಏನಿದೆ ಅನ್ಕೊಂಡಿದೀರಾ? ಬುರಿ, ಲೇಸು, ಕುರ್ಕುರೆ, ಬುರಿ ಇವೇ ಇರೋದು ಅದ್ರಲ್ಲಿ. ಲೇಟ್ ಆಯ್ತು ಆಲ್ರೆಡಿ. ಟೈಮು ಇಲ್ಲೆಲ್ಲ ಹೋಗ್ಬೇಕಾಗಿರೋದು, ಕೆಳಿಕ್ ಹೋಗ್ಬೇಕಾಗಿರೋದು. ಬಂದ್ರು ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಗುತ್ತೆ. 2 ಕಿಲೋಮೀಟರ್ ಹೋದ್ಮೇಲೆ ಸಿಗುತ್ತಂತೆ. 2 ಕಿಲೋಮೀಟರ್ ಅಲ್ಲಿ ಏನೇನ್ ಮಾಡ್ತಾರೆ ನೋಡೋಣ. ಅವಾಗಲೇ ಗೊತ್ತಾಗುತ್ತೆ ಬಂಡವಾಳ ಎಲ್ಲರದುವೆ. ಗಾಯ್ಸ್ ಇರೋದು ಬೆಟ್ಟ ಹತ್ತದೆ ಅಂತಾನೆ ಹೇಳ್ತಾ ಇದೀವಿ ಅವಾಗಿಂದ. ಈಗ ತಿರ್ಗಾ ಏನೋ ಹೇಳ್ತಾವ್ರೆ. ಮೂವ್ ಇದೆ ಗಾಯ್ಸ್ ನಮ್ಮ ಹತ್ರ. ಸ್ಪ್ರೇ ಎಲ್ಲೆಲ್ಲಿ ನೋಯ್ತಾ ಇರತ್ತೋ ಅಲ್ಲಿಗೆ ಸ್ಪ್ರೇ ಹೊಡ್ಕೊಂಡು ಓಡ್ತಿರೋದೆ. ಗೈಸ್ ಮಾತಾಡಕ್ಕಾಗಲ್ಲ, ಸೈಲೆಂಟ್ ಆಗಿ ಹೋಗೋಣ ನಡೀರಿ. ನೋಡಿ ಈ ಕಡೆ ಎದುರಿಸ್ಬೇಡ, ನಡಿಯಲು. ಸಾರಿ. ಇಲ್ಲಿ ನೋಡಿ, ಯಾರೋ ಚಿಕ್ಕ ಹುಡುಗಿ ಬಂದಿದೆ. ಬ್ಯಾಗ್ ಅಷ್ಟು ಉದ್ದನೇ ಇದೆ. ಕಾಡಲ್ಲಿ ಮೇಡಲ್ಲಿ ಅಲೆವೆ. ಅಯ್ಯೋ, ಇಲ್ಲಿ ಯಾವ್ದೋ ದೇವಸ್ಥಾನ ಇದೆ ಗಾಯ್ಸ್. ಇಲ್ಲೇ ಕೈ ಮುಕ್ಕೊಂಡ್ಬಿಡಿ, ಎಲ್ಲ ಒಳ್ಳೇದಾಗ್ಲಿ ಅಂತ. ನೋವನ್ನದು ತಿಂದ್ಬಿಡಪ್ಪ. ಪಾಕಿಸ್ತಾನ್ ಗೇಟಿನ ತೆಕ್ಕೊಂಬರ್ತಾವ್ರೆ. ಅಯ್ಯಯ್ಯೋ, ಈಗ ತಿರ್ಗಾ ಈಗ ತೋಟಗಳು ಅವು ಇವು ಸಿಗ್ತಾ ಇದೆ. ಅಂದ್ರೆ ಇವು ಇಲ್ಲೊಂದು ಮನೆ ಇತ್ತು, ಅಲ್ಲಿ ಕೇಳಿದ್ವಿ. ಹಂಗೆ ಮುಂದಕ್ಕೆ ಹೋಗಿ ಅಂದ್ಬಿಟ್ರು. ಇನ್ನು ಕೇಳ್ತಾ ಇದೀವಿ ಆಂಟಿ ಅಂತ ಅಂದು. ಮುಂದಕ್ಕೆ ಹೋಗಪ್ಪ ಅಂದ್ಬಿಟ್ರು. ಗೈಸ್ ಮಿಸ್ ಆಗ್ಬಿಟ್ಟಿದ್ದೋ. ತಿರ್ಗಾ ಅಲ್ಲಿ ಒಂದು ಮನೆ ಇತ್ತು. ಅವ್ರು ಹೇಳಿದ್ರು ಈ ದಾರಿ ಎಲ್ಲ ಕಂಡ್ರಪ್ಪ, ಅಲ್ಲಿ ಮುಂದೆ ಒಂದು ಚಿಕ್ಕ ದಾರಿ ಇದೆ, ಅದ್ರಲ್ಲಿ ಹೋಗ್ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಂತ ಅಂದ್ರು. ಅಲ್ಲಿ ಹೋಯ್ತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಗೈಡ್ ಬೇಕು, ಅದ್ ಬೇಕು, ಇದ್ ಬೇಕು ಅಂತೆಲ್ಲ ಅವ್ರು ಏನಾರು ಅಂದ್ರೆ, ಇದು ಕಂಡೀಷನ್. ಫುಲ್ ಪೀಕ್ವರೆಗೂ ಬರ್ಬೇಕು. ಅವನಿಗೆ ನೀರ್ ಕೊಡಲ್ಲ, ಚಿಪ್ಸ್ ಕೊಡಲ್ಲ. ಯಪ್ಪ, ನೀರ್ ಕುಡಿಯಕ್ ನಿಂತಿದೆ. 5 ಕಿಲೋಮೀಟರ್ ತಿನ್ರಿ ಅಂದ್ರೆ ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ಅದು ನೀರ್ ಬಿಸಿ ಹೋಗ್ಬಿಡುತ್ತೆ. ತಿನ್ನು ಇವಾಗ್ಲೇ ಮ್ಯಾಗಿಗೆ ಹಾಕೊಂಡು. ಪಾಟ್ಲಾಕ್ಸ್ಕೊಂತ ಭಾರ್ಗವು ವೇಫಲ್ಸ್ ತಿಂತವ್ರೆ ಅಶ್ವಿನಿ ಅವರು. ಸೊ ಹೋಗೋಣ ಇವಾಗ, ಮುಂದಕ್ಕೆ ಹೋಗೋಣ. ಈ ದಾರಿ ಎಲ್ಗೋ ಹೋಗುತ್ತಂತ ಗೊತ್ತಿಲ್ಲ ನಮ್ಗೆ. ಏನಾದ್ರು ಕಡ್ಡಿ ತಗೋಬೇಕು ಈ ತರ. ಕಾಣೇಶ್ವರಿಗೆ ಹುಡ್ಕೊಟ್ಟು 2 ದಾರಿ ಉಂಟು, ಇಲ್ಲೊಂದು. ನಾವು ಹೋಗ್ಬೇಕಾಗಿರೋದು ಆ ಟಾಪು ಕಾಣಿಸ್ತಾ ಇದೆಯಾ ಅಲ್ಲಿ? ಬೂಮರ್ದು ಸಾಕ್ಷಿ ಇಲ್ಲಿದೆ. ಬನ್ನಿ ಹಿಂಗ್ ಹೋಗೋಣ. 1 ನಿಮಿಷ, ಇದು ಕೆಳಗೆ ಹೋಗ್ತಾ ಇತ್ತು ತಿರ್ಗಾ. ಗೈಸ್ ಪಕ್ಕದ ದಾರಿ ಅಲ್ಲಿ ಕಾಣ್ತಾ ಇದೆ ನೋಡಿ. ಎಲ್ಲಪ್ಪ ಕಾಣಿಸ್ತು ನಿನ್ಗೆ ಅಂತಾರೆ ಇವಾಗ. ಅಲ್ಲೇ ಇರ ಕೇಳಿ ಬ್ರೋ ಅವ್ರಿಗೆ. ಮನೆ ಅಲ್ಲೇ ಇರೋ ಬಂದು.
ಆ ಕಡೆ ರೋಡ್ಗೆ ಹೋಗ್ಬೇಕಿತ್ತ. ಬನ್ನಿ 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 ಆಯ್ತು. ಇಲ್ಲಿ ಬೂಮರ್ ಐತೆ ನಡೀರಿ ಹೋಗೋರೆ. ಕಾಯಿಸಿ ಇವಾಗ ಸಣ್ಣ ಹಿಂದಕ್ಕೆ ಎತ್ಬೇಡ ಮರೆ. ಇಲ್ಲಿ ಡೆಡ್ ಎಂಡ್ ಆ ಕಡೆ ಎಲ್ಲ ರಿವರ್ಸ್ ಹೋಗಿ ರಿವರ್ಸ್. ಹಾ ಹೋಗ ಹೋಗ. ಗೈಸ್ ಅಲ್ಲಿಂದಾನೆ ಬರ್ತಾ ಇದ್ರು. ನಡೀರೋ ಮೋಯ ಆಗೋಯ್ತು ಇವಾಗ. ಥೂ ಗೈಸ್ ನಮ್ಮ ತಾಯಿ ಹಣೆಗೂ ಸುಸ್ತಾಗಿಲ್ಲ ನನಗೆ. ಆಂಟಿಗೆ ಹೇಳ್ತೀನಿ, ಆಂಟಿ ಆಣೆ ಹಾಕ್ಬಿಟ್ಟವನೆ ಸುಸ್ತು ಬಿಡ್ತಾ ಬಿದ್ದಿದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸುಸ್ತಾಗಿಲ್ಲ. ಇವ್ರನ್ನ ಹಿಂದ್ಗಡೆಯಿಂದ ತಿಳ್ಕೊಂಡು ನಡೀತಾ ಇದೀನಿ. ಹತ್ತಾ ಇಲ್ಲ ಇವರು ಬೇಗ. ಅದಕ್ಕೋಸ್ಕರ ಆ ಗ್ಯಾಂಗಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಬೇರೆ ಇದ್ರು. ಅದು ಭಾರ್ಗವ ಫ್ರೆಂಡ್ ಅಂತೆ. ಅಲ್ಲ ಫ್ರೆಂಡಿನ ಫ್ರೆಂಡು, ಮ್ಯೂಚುವಲ್ ಫ್ರೆಂಡು. ನೀನೇನು ಮಾತಾಡ್ಬೇಡ ಹಿಡ್ಕೊ. ಓ ಇದ್ದೇ ರೆಕಾರ್ಡ್ ಆಗೋಯ್ತು. ಏನಾಯ್ತು? ಹಾರ್ಟ್ ಬೀಟ್ ನ ಸ್ಲೋ ಮಾಡ್ಕೊಳ್ಳೋಣ ಇರೋ. ಲೇ ಗಿಡದ ಮಧ್ಯೆ ಆಕ್ಸಿಜನ್ ಲೆವೆಲ್ ಅದು ಹೆಂಗೆ ಕಮ್ಮಿ ಇರುತ್ತೆ. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡಿಯಕ್ ಆಗಲ್ಲ ಈಗ. ಲೇ ನಿನ್ನಿಂದ ಬಿರೋದು ಕಾರ್ಬನ್ ಡೈಆಕ್ಸೈಡ್ ಕಡೆ. ನಮ್ದೇ ಕಡಿಮೆ ಆಗಿದೆ ನನ್ಗೆ, ನಿಮ್ಗೆಲ್ಲ ಜಾಸ್ತಿ ಇದೆ. ಅದಕ್ಕೆ ನೀವು ಜಿಗ್ಗಿ ತರ ಜಿಕ್ಕೊಂಡು ಹೋಗ್ತಾ ಇರೋದು. ಏನೋ ಎಷ್ಟೋ ತಿಂತೀಯ ನೀನು? ಒಂದ್ ಫುಲ್ ಒಬ್ರು ತಿಂದ್ರೆ ಹೊಟ್ಟೆ ತುಂಬುತ್ತೆ ಕಣಿದು. ಏನ್ ಮಾಡಿದ್ರಿ? ಫುಲ್ ತಿನ್ಲಿಲ್ವಾ? ಒಂದ್ರಲ್ಲಿ 4 ಜನ ತಿಂದ್ವಿ, 5 ಜನ ತಿಂದ್ವಿ. ಏನಯ್ಯ ಬಂದಿರೋದು ನಿಮ್ಗೆ? ಇದ್ರಲ್ಲಿ ಸಿರಿಧಾನ್ಯಗಳೈತೆ, ಓದ್ದೆ ಕಣೆ ಅದಕ್ಕೆ. ಏ ಬಾ ಆಯ್ತು ಹೋಗೋಣ. ಹ್ಞೂ ಹೌದು, ರವೆ ತರ ಎಲ್ಲ ಇತ್ತಿತ್ತು. ಈಗ ಬರ್ತಿರೋದಲ್ವಾ? ಕಾಡಲ್ಲಿ ಈ ತರ ಚೀಲ ಹಾಕ್ಬಿಟ್ಟು ಡಸ್ಟ್ಬಿನ್ ತರ ಮಾಡವ್ರೆ. ಇಲ್ಲಿ ಇಳಿಬೇಕು. ಈ ವಿಡಿಯೋದಲ್ಲಿ ಗೊತ್ತಾಯ್ತಿಲ್ಲ ನಿಮ್ಗೆ. ಸ್ಟೆಪ್ ನೋಡಿ, ಇದು ಎಷ್ಟು ಉದ್ದ ಇದೆ. ಕಡ್ಡಿ ಇಷ್ಟೈತಾ? ಹಿಂಗೆ ಒಳಾಗ್ತೀನಿ ನೋಡಿ, ಇಷ್ಟು ಕೆಳಗೋಯ್ತು ಕಡ್ಡಿ. ಅಲ್ಲಿ ದಾರಿ ಇಲ್ಲ, ಅದು ಏನೇ ಇಲ್ಲ. ವಾಪಸ್ ಹೋಗಿ ಗೊತ್ತು ದಾರಿ. ಇದೇ ದಾರಿಯಲ್ಲಿ ರಿಟರ್ನ್ ಅಷ್ಟೇ. ಕೋಡ ಚಾದ್ರಿ ಟ್ರಕ್ಕಿಂಗ್ ಮಾಡ್ತೀವಿ. ಕೋಡ ಚಾದ್ರಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಡೌನ್ ಎಲ್ಲ ಹೋಗ್ಬಿಟ್ಟವ್ರೆ ಅಂತಿದ್ಯಾ? ಡೌನು ಮೈಲೇಜ್ ಜಾಸ್ತಿ, ಹೈ ಪರ್ಫಾರ್ಮೆನ್ಸು. ಏನ್ ಕಂಡು ಬರೀ ತಿನ್ಕೊಂಡು ಬರೀ ಕುಡ್ಕೊಂಡು ಇಷ್ಟೊತ್ತು ಮಾಡ್ದೆ. 2 ಕಿಲೋಮೀಟರ್ ನಡೆಯಕ್ಕೆ 1 ಅವರ್. ಎಷ್ಟು ಕಿಲೋಮೀಟರ್ ಹೊಡಿದೆ ಅಂತ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಎಷ್ಟು ಬಂದ್ವಾ? 2 ಕಿಲೋಮೀಟರ್, 2.3 ಕಿಲೋಮೀಟರ್. ನಾನು ಅದೇ ಹೇಳಿದ್ವಾ 2.3. ಇನ್ನು 2.3 ಇದೀವಿ. ಥೋ ನಡೆಯೋ ಭಾರ್ಗವ್, ನೀನ್ ಇಲ್ದೆ ನಾವು ಹೋಗಕ್ ಮುಂಚೆ ಬರಲ್ಲ. ರೆಕಾರ್ಡ್ ಆಗಿದೆ ನೋಡಿ ಗೈಸ್. ಅಷ್ಟು ಜನ ಬಂದವ್ರೆ. ಇವ್ನು ಏನು ಹೇಳ್ತಾಳೆ ಗೊತ್ತಾ? ಇವಳು ನಾವು ಇಷ್ಟು ಜನ ಮಾತ್ರ ಬಂದಿರೋದು ಕಷ್ಟಪಟ್ಬಿಟ್ಟು. ಧೈರ್ಯವಂತರು, ಶೂರವಂತರು ಅಂತ ಹೇಳ್ಕೊಳಕ್ಕೆ. ಇವಳೇ ಎಲ್ಲಾರ್ಗು ದಾರಿ ತೋರಿಸಿದವ್ರು. ಈ ದಟ್ಟ ಕಾಡನ್ನ ದಾಟ್ಕೊಂಡು ಬಂದೋ ನಾವು. ಯಾವ್ದು ಅಂಗಡಿ ಇದು? ಅಂಗಡಿನಾ? ಇದಲ್ವಂತ ಅಂಗಡಿ ಅಲ್ಲಿ ಮುಂದೆ ಇರೋದು. ಗೈಸ್ ಇದರ ಚೆಕ್ ಮಾಡ್ತಾರೆ. ಆ ಮೂಟೆ ಪೂರ್ತಿ ಬರೀ ಚಿಪ್ಸ್ಗಳೇ ಇದಾವೆ. ತುಂಬ್ಕೊಳ್ಳಿ ಗಣೇಶ್ ಅವರೇ, ಎಲ್ಲ ತುಂಬ್ಕೊಳ್ಳಿ. ಗೈಸ್ ಇವಾಗ ಸಬ್ಸ್ಕ್ರೈಬರ್ ಸಿಕ್ಕಿದ್ವಿ ಅಂತ ಹೇಳಿದ್ರಲ್ಲ, ಅವ್ರು ಡ್ಯೂ ಟು ಬಜೆಟ್ ಇಶ್ಯೂಸು ಹೋಗ್ಬಿಟ್ಟಿದ್ದಾರೆ. ಇವನ್ ಸ್ಪಾನ್ಸರು ಮಾಡಿಲ್ಲ. ನೋಡ್ರಿ ಹೇಗಿದ್ದಾನೆ ಅಂತ. ಚೆನ್ನಾಗಿದ್ದೀನಿ ನೋಡಿ ಗೈಸ್. ಆಕ್ಚುಲಿ ಇವಾಗ ಫಾಲ್ಸ್ 1 ಕಿಲೋಮೀಟರ್ ಇದೆ. ಟ್ರೆಕ್ಕಿಂಗ್ ಬಂದ್ಬಿಟ್ಟು 6 to 7 ಕಿಲೋಮೀಟರ್ ಇದೆ. ಸ್ಟೀಪ್ ಇದೆ. ಆಮೇಲೆ ಮುಂದೆ ಹೋಗ್ತಾ ಮರಗಳು ಸಿಗಲ್ಲ. ಅಲ್ಲಿ ಇದೆಯಲ್ಲ ಆ ತರ ಖಾಲಿ ಫುಲ್ ಭಾರ್ಗವ ಬಾಟ್ಲಿ ಕಾಣ್ತಾನಿಲ್ಲ. ತೊಂದರೆ ಇದೆ. ಆ ಥರನೇ ಇದೇ ಫಾಲ್ಸ್ ಅಂತೆ. ಇಲ್ಲಿ ನೀರು ಕಮ್ಮಿ ಇದೆ ಆ್ಯಕ್ಚುಲಿ. ಇಲ್ಲಿಂದ ನಡ್ಕೊಂಬಂದು ಎಲ್ಲರ ಕೈಯಲ್ಲೂ ಕಡ್ಡಿ ಕೊಟ್ಟಿದ್ದೀವಿ. ಇವ್ಳು ನೋಡಿ ಇಲ್ಲಿ ಸೆಲ್ಫಿ ಹೊಡ್ತಾ. ಈ ಗಲೀಜೆಲ್ಲ ಏನು ಗಲೀಜಿರಲ್ಲ. ಓ ಎಸ್ತಾ ಕಣ ಕೋಲ್ನ. ಹ್ಞೂ ಕಣೆ, ಕೇಳಿದ್ದು ಕೇಳಿದ ಹಾಕ್ತೀನಿ.
ಲೋ ಅದನ್ನ ಒರ್ಸ್ಕೊ, ನೀನ್ ಮಣ್ಣಿನ ತುಳ್ಕೊಂಡ್ ಬಂದಿದ್ಯಾ, ಅಲ್ಲಿ ಕೋಲ್ ಎತ್ಕೋ. ಆಯ್ತು ನೋಡ್ರಿ ಇಲ್ಲಿ ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಫಾಲ್ಸು ಅದಲ್ಲ, ಇನ್ನೊಂದು ಬೇರೆ ಇದೆ, ತೋರಿಸ್ತೀವಿ ರೀ. ಇದೆಲ್ಲ ಇದು ಫಾಲ್ಸ್ ಅಂತೆ. ನೀರು ಕಮ್ಮಿ ಇದೆ, ಅದಕ್ಕೋಸ್ಕರ ಏನೂ ಅಷ್ಟು ಚೆನ್ನಾಗಿಲ್ಲ. ನೀರು ಜಾಸ್ತಿ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ತನಕ ಎಲ್ಲ ನೀರು ಇರುತ್ತಂತೆ, ಪೂರ್ತಿ ಇಲ್ಲಿವರೆಗೂ ನೀರುಗಳಿರುತ್ತೆ ಗೈಸ್. ಪಾಪ ಅವಳು ನೋಡೇ ಇಲ್ಲ ಇದುವರೆಗೂ. ಇದು ಮ್ಯಾಗಿ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲ. ಈ ಮ್ಯಾಗಿ ಬಗ್ಗೆ ಗೊತ್ತಿಲ್ಲ ಅವಳಿಗೆ. ನಾರ್ಮಲ್ 5 ರೂಪಾಯಿ ಮ್ಯಾಗಿ ಬಗ್ಗೆ ಗೊತ್ತು ಗೈಸ್. ಎಲ್ಲ ಹೊರಟ್ವಿ ನೋಡಿ, ಶುರು ಆಯಿತು. ಹತ್ಕೊಳ್ಳೋಣ, ಕೈಯಲ್ಲಿ ದಾರಿ ಇಟ್ಕೋಬೇಕು, ಫೋನ್ ಇಟ್ಕೊಳಕ್ಕಾಗಲ್ಲ. ಸಿಗೋಣ. ಆ್ಯಕ್ಚುಲಿ ಏನಂದರೆ ಇನ್ನೂ ಫಾಲ್ಸು ಬೇರೆ ಇದೆಯಂತೆ. ಇದಾದಮೇಲೆ ಇನ್ನೊಂದು ಮೇಲ್ಗಡೆ ಇವಲ್ಲ ನಿಜವಾದ ಫಾಲ್ಸು ಇನ್ನು ಮುಂದೆ ಇದೆಯಂತೆ, ಅದಕ್ಕೆ ಹೋಗೋಣ. ತಪ್ಪಾದ ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ. ಗೈಸ್ ಫಾಲ್ಸ್ ಕೆಳಗೆ ಬಂತು, ನಾವು ಮೇಲೆ ಬಂದಲ್ಲ. ಓ ನೆಕ್ಸ್ಟು ಶ್ರೀಗಢ ಅವರ. ಹಾಂ, ಇವಳಿಲ್ಲಿ ಒದ್ದಾಡ್ತಾವಳೆ ಗೈಸ್. ಇನ್ನು ಕಂತುಗಳು ಬೇರೆ ಕಟ್ಟಿಲ್ಲ ನಾನು. ಈ ವಿಡಿಯೋಗಳು ಬೇರೆ ಮಾಡಬೇಕು ಎಲ್ಲ ನಿಮ್ಗೋಸ್ಕರ. ಈ 155 ಜನ ಏನಿದ್ದೀರಾ ಸಬ್ಸ್ಕ್ರೈಬರ್, ನಿಮ್ಗೋಸ್ಕರ ನೀವೆಲ್ಲ. ಓ ಇವಾಗ ಬ್ರೋ ಹತ್ತಾ ಇದ್ದಾರೆ, ಒಂದೇ ಕೈ ಹತ್ಬಿಡ್ತಾರೆ ಇವಾಗ. ನೋಡಿರ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೆ. ಈಗ ಹತ್ಕೊಳ್ಳೋಣ, ಎಲ್ಲ ಜಾರ್ತಾ ಇದೆ. ಫೋನ್ ಹಿಡ್ಕೊಂಡು ಈ ಕಡೆ ಕೈಲಿ ಕಡ್ಡಿ ಕಣ್ರಿ ಬರ್ತಾ ಇದ್ದೀನಿ. ಇದು ನೋಡಕ್ ಹಿಂಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಕಾಲು ಹಿಂಗಿಡ್ಬೇಕು ಇಷ್ಟು. ಈ ಕೋಲು ಅದು ಏನು ಸಪೋರ್ಟ್ ಕೊಡ್ತಾ ಇದೆ ಅಂತೀರಾ? ಟ್ರೆಕ್ಕಿಂಗ್ ಮಾಡ್ಬೇಕಾರೆ ಈ 3ನೇ ಕಾಲಿದೆಯಲ್ಲ, ಇದು ಒಳ್ಳೆ ಸಪೋರ್ಟ್ ಅನ್ಕೊಳ್ಳಿ. ವಯಸ್ಸಾದವ್ರಿಗೆ ಕೊಟ್ಟಿರ್ತಾರಲ್ಲ ತಾತ ಅಜ್ಜಿಗಳಿಗೆ. ನಮ್ಮ ಸಿರಿ ಹೇ ಬಾಸ್ ನೀರು ಕುಡೀರಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾಳೆ. ಫುಲ್ ಸ್ಟೀಪ್ ಇದೆ ಗಾಯ್ಸ್. ಸಿರಿ ಎಲ್ಲ ಬೆಳಕಿರತ್ತಾವ ಬಂದು. ಆ್ಯಕ್ಚುಲಿ ಏನು ಗೊತ್ತಾ, ಈ ಮರ ಅನ್ನೋಕ್ಕಂಥದ್ದು ಮುಗಿಯುತ್ತೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ. ಆಮೇಲೆ ಫುಲ್ ಖಾಲಿ ಗ್ರೌಂಡ್ ಥರ ಎಲ್ಲ ಹತ್ಕೊಂಡು ಹೋಗ್ಬೇಕು. ಇದು ಫಾಲ್ಸ್ ಅಂತ, ಈಗ ಇದು ಫಾಲ್ಸು ಅಂತವ್ರೆ ನೋಡಿ ಗೈಸ್. ಈಗ ಸರಿ, ಇದು ಹೆಂಗೆ ಹೋಗೋದು ಅಂತ ಪ್ಲಾನ್ ಆಗ್ತೀವಿ. ಸ್ವಲ್ಪ ಚಾರ್ತಾ ಇದೆ ಅಂದರೂ ನಿಮಗೋಸ್ಕರ ನಾನು ರಿಸ್ಕ್ ತೊಗೊಂಡು ರಸ್ತಿಂದಂಗೆ ವಿಡಿಯೋಗಳು ಮಾಡ್ತಾ ಇದ್ದೀನಿ. ಗಾನೇಶ್ವರ್ ನನ್ನೇ ನೋಡ್ತಾ ಇದ್ದಾರೆ. ಓ ಏನೋ ಉಡ್ಸ್ತವನೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಕಲ್ ಚೆಕ್ ಮಾಡ್ತಾವನೆ, ಒರಿಜಿನಲ್ ಕಲ್ಲ ಡೂಪ್ಲಿಕೇಟ್ ಅಂತ. ಎಲ್ಲಿಂದ? ಇಲ್ಲ ಅಲ್ಲೆಲ್ಲ ದಾರಿ ಇರಂಗೈತಲ್ಲೋ. ಬಾರ್ಗ ಚೆಕ್ ಮಾಡಿದ್ರೆ ದಪ್ಪದಲ್ಲಿ ದಾರಿ ಇದೆಯಾ ಇಲ್ವಾ ಅಂತ. ಅಲ್ಲೂ ಬ್ಲಾಕ್ ಅಂತೆ, ಗೊತ್ತಿಲ್ಲ ಹೆಂಗೆ ಹೋಗೋದಂತ. ಹಿಂಗೆ ಹೋಗ್ಬೇಕನ್ಸುತ್ತೆ ಬ್ರೋ, ಹಂಗೆ ಹೋಗೋದು ನಡೀರಿ ಹತ್ರ. ಅಲ್ಲಿ ದಾರಿ ಇಲ್ಲ, ಅದರಲ್ಲಿ. ಇಲ್ಲಿ ನೋಡಿ ಎಷ್ಟು ಜಾರ್ಕೆ ಉಂಟು ನೋಡಿ, ಹತ್ತವ್ರೆ. ಸರಿ ಗಾನಸಿ ಹಂಗೆ ಹತ್ತಿರು 3 ಸ್ಟೆಪ್, ಓನ್ಲಿ 3 ಸ್ಟೆಪ್ ಗೈಸ್. ಇಲ್ಲೊಂದು ಕಾಲಿಕ್ಕೋದು, ಇಲ್ಲೊಂದು ಕಾಲಿಕ್ಕೋದು, ಆಮೇಲೆ ಹಿಂಗೆ ಹತ್ತು ಬಿಡೋದು ಅಷ್ಟೇ, ಸಿಂಪಲ್. ಭಾರ್ಗವ್ರು ಬರ್ತಾರೆ, ಹತ್ತುತ್ತಾರೆ ನೋಡಿ, ಆರಾಮಾಗಿ ಹತ್ಬೋದು. 3 ಹೆಜ್ಜೆ. ನೀರಲ್ಲಿ ಹೋಗ್ಬಿಡ, ಜಾರುತ್ತೆ. ನಾನು ಹೇಳ್ತೀನಿ ಅಲ್ಲಿ ಹೋಗಿ ಬಾಯ್ಲಿ ಗೈಸ್. ಫಾಲ್ಸು ಈಗ ಬಂತು ಆ್ಯಕ್ಚುಲಿ, ಒರಿಜಿನಲ್ ಫಾಲ್ಸು. ಅಲ್ಲಿ ನೋಡಿ ಮೇಲಿಂದ ಬರ್ತಾ ಇತ್ತಲ್ಲ, ಅದೇ ಫಾಲ್ಸು. ಈಗ ಅದನ್ನು ಕ್ಲೈಮ್ ಮಾಡಬೇಕು. ಈಗ ಮಗದಿರದಲ್ಲ, ಸರಿ ಬಾಹುಬಲಿ ಹತ್ತುತ್ತಾನಲ್ಲ ಆ ಥರ, ಹಂಗೆಲ್ಲ ಏನಿಲ್ಲ. ಹೋಯ್ ಗೈಸ್ ಹತ್ತೋಣ ನಡೀರಿ. ಯಾರು ಶೂಗಳು ನೆನ್ಸ್ಕೋಬೇಡ್ರಿ, ಮರಳತ್ತುತ್ತೆ, ಜಾರುತ್ತೆ. ಅಲ್ಲಿ ಹಂಗೆ ಹೋಗ್ಬೇಕು, ನಡೀರಿ. ಗೈಸ್ ಇದೇ ಆ್ಯಕ್ಚುಲಿ ಇದೇ ಮೇನ್ ಫಾಲ್ಸು. ಇಲ್ಲಿ ನೋಡಿ, ನಿನ್ನೆ ಅಬ್ಬೆ ಫಾಲ್ಸ್ ನೋಡಿದ್ವಲ್ಲ, ಸೇಮ್ ಹಂಗೆ ಇರುತ್ತೆ ಇದು, ಜಾಸ್ತಿ ನೀರು ಬಂದರೆ. ಗೈಸ್ ಅಲ್ಲಿ ಇದೆಯಲ್ಲ ಪೊದೆ, ಆ ಪೊದೆ ದಾಟ್ಬಿಟ್ಟು ಅಲ್ಲಿಗೋಗ್ಬೇಕು. ಬನ್ನಿ ನಿಧಾನಕ್ಕೆ ಬನ್ನಿ ಗೈಸ್. ಅದೊಂಚೂರು ದಾಟ್ಬಿಡ್ತೀವಿ, ಆಮೇಲೆ ಸಿಗ್ತೀವಿ. ಹಾಂ ಇಲ್ಲಿ ನೋಡ್ರಿ, ನೋಡಿ ಗಾಯ್ಸ್ ಅಲ್ಲಿ ಹತ್ತುತ್ತವ್ರಲ್ಲ ಆ ಥರ ಹತ್ತಬೇಕು. ಕೈಲಿ ಹಿಡ್ಕೋ, ಇದನ್ನ ಕೈಲಿ ಹಿಡ್ಕೋ. ಹಾಂ ಈಗ ಹೋಗು ಮುಂದಕ್ಕೆ. ಹಾಂ ಹಂಗೆ ಹೋಗು. ಹಾಂ ಅಷ್ಟೇ, ಹೋಗು. 1.5 ಹಾಕೊಂಬಿಡ ನೀರು, 0.5ಗೆ. ಹಾಂ
ಹತ್ತು ನಡೀರಪ್ಪ. ಚಾರ್ಜ್ ಉಳಿದ್ರೆ ಸಾಕು. ಶ್ರೀಗೌಡ ಅವ್ರು ಹತ್ತುತ್ತಾ ಇರೋದೇ ಆಶ್ಚರ್ಯ, ಅದ್ಭುತ. ಗೈಸ್ ಅಲ್ಲಿ ನೋಡ್ರಿ ಡ್ರಗ್ಸು. ಇರೋ ನಿಮಿಷ ಇದು ಫೇವ್ರೇಟ್ ಅಂತ ಆಂಡ ಆ ಹುಡುಗನೇ ಇಲ್ಲ. ಏಮ ನಿನ್ ಫೇವ್ರೇಟ್ ನೋಡೋ ಗ್ಲೂಕೋಸು. ಗೈಸ್ ಆ್ಯಕ್ಚುಲಿ ಹೇಮಂತು ಈ ಸತಿನೂ ಬರಲಿಲ್ಲ. ಕೊನೆಗೂ ನಿನ್ನೆಯಿಂದ ಯೋಚನೆ ಮಾಡಿ 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 ಕೊನೆಗೂ 7 ಗಂಟೆ ಟ್ರೈನಿಗೆ ಹೊರಟ್ಬಿಟ್ಟ. ಹೊಟ್ಟೆ ಬಿಟ್ಟ ರೀ, ಅವ್ನು ಅನ್ಕೊಂಡಿದ್ದ ಮಾಡ್ಬಿಟ್ಟ ನೋಡ್ರಿ. ಇನ್ನ 4 ಕಿಲೋಮೀಟರ್ ಹತ್ಬೇಕಣಲ್ಲ. 3 ಗಂಟೆಗೆ ಕಾಲ್ ಮಾಡ್ಬೇಕು, ನೀನ್ ವಿಡಿಯೋ ಮಾಡ್ಕೊಂಡೇ ಕುತ್ಕೋ. ಏನೋ ಬಂದಿರೋದು ಅನ್ಪ್ರಕು ಅಲ್ಲ, ನೋಡು ನಮ್ಮ ಮೂತಿ ಮಾಡಿರೋದು ನೋಡಿ ಗೈಸ್. ಮತ್ತೆ ಶುರು ಮಾಡಿದ್ವಿ ಟ್ರಕ್ಕು. ಗ್ಲೂಕೋಸ್ ತೆಗ್ದಿದ್ಕೇನೆ ಸೆಕೆಂಡ್ ಅಶ್ವಿನಿ ಇದಾರೆ, ಥರ್ಡ್ ಗಾನಶ್ರೀ ಅವರು, ಫೋರ್ತ್ ಭಾರ್ಗವ್ ಅವ್ರು ಇದಾರೆ. ನಾವು ಟ್ರಕ್ ಮಾಡಿ ಸ್ಟೇ ಆಗೋ ಥರ ಇರಬೇಕಿತ್ತು ಗೈಸ್. ಅಲ್ಲಿ ಮೇಲ್ಗಡೆ ಟೆಂಟ್ ಹಾಕೊಂಡು ಬೆಂಕಿ ಹಾಕೊಂಡು ಆಲ್ರೆಡಿ 1 ಕಾಲು. ಗೈಸ್ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ, ತುಂಬಾ ಹೈಟ್ ಇದೆ. ಬಂದು ನಡೀರಪ್ಪ. ಹಿಂಗೆ ಇಟ್ಕೊಂಡು ನಿಂತೀನಿ, ಇಟ್ಕೊಳ್ಳಿಲ್ಲ ಅಂದ್ರೆ ಬಿದ್ದೋಯ್ತೀನಿ. ಈಗ ನೋಡಿ ದಾರ ಹಾಕವ್ರೆ, ದಾರ ಹಾಕಿದ್ದಾರೆ ಅಂದ್ರೆ ಎಷ್ಟು ಹೈಟ್ ಇರ್ಬೇಡ, ನೀವೇ ಗೆಸ್ ಮಾಡ್ಕೊಳ್ಳಿ. ಆಗ್ತಾವಳು ನೋಡ್ರಿ ಅಲ್ಲಿ. ನಮ್ ಕಷ್ಟ ನಮ್ಗೆ ಕಂಟೆಂಟ್ ಮಾಡೋದು ಎಷ್ಟು ಕಷ್ಟ ಅಂತ ಏನ್ರಿ ಗೊತ್ತವ್ರಿಗೆ. ಹುಷಾರು ಹುಷಾರು ಹುಷಾರು. ಇಡ್ಕೊ ಇಡ್ಕೊ ಇಡ್ಕೊ, ಏನಿಲ್ಲ ಏನಿಲ್ಲ, ಏನೂ ಇಲ್ಲ ಏನೂ ಇಲ್ಲ. ಇಡ್ಕೊ ಇಡ್ಕೊ ಇಡ್ಕೊಳೋ, ಕುತ್ಕೋ ಇಲ್ಲಿ, ಕುತ್ಕೊಳ್ಳೋ 2 ನಿಮಿಷ ಕೂತ್ಕೊಳ್ಳೋ. ಏನಿಲ್ಲ ಕೂತ್ಕೋ ಅಲ್ಲಿ 2 ನಿಮಿಷ ಕೂತ್ಕೋ. ಸರಿ ಮಾಡ್ಕೊ, ನಿನ್ ಪ್ಯಾಂಟ್ ಸರಿ ಮಾಡ್ಕೋ, ಬೆಲ್ಟ್ ಸರಿ ಮಾಡ್ಕೋ, ಬ್ಯಾಗ್ ಕೆಳಗೆ ಇಳಿಸು. ಆ ಕಡೆಯಿಂದ ಹೋಗು, ಆ ಕಡೆಯಿಂದ. ಹಾ ಅಲ್ಲಿಂದ ಹೋಗು. ಇಲ್ಲ ಈ ಕಡೆನೇ, ಅಲ್ಲಿ ಯಾರೋ ಕಾಲಿಟ್ಟು ಮಾರ್ಕ್ ಮಾಡೋರು ನೋಡು. ಹಂಗೆ ಮೇಲಕ್ಕೆ ಮೇಲಕ್ಕೆ ಮೇಲೆ ಮೇಲೆ. ಹಾ ಇಲ್ಲಿ ಕರ್ಕೊಳ್ಳಿ ಬ್ರೋ, ಕೈ ಇಟ್ಕೊಂಡು. ಹತ್ತುತ್ತೀಯ? ಇರೋ ನಾನು ದಾಟ್ಕೊಬಿಡ್ತೀನಿ, 1 ನಿಮಿಷ ಇರು. ಬಾರ ಇಲ್ಲಿ ಕುತ್ಕೊಳ, ಆರಾಮಾಗಿ ಕುತ್ಕೊ. ಏಯ್ ಇರಿ, ನಡ್ಕೋ ಬಾ ನಿಂತ್ಕೊಂಡು. ಏನಿಲ್ಲ, ಹಾ ಬಂಡೆ ಮೇಲೆ ಸಪೋರ್ಟ್ ಇರು, ಫುಲ್ ಕ್ರಾಸ್ ಆಗಿ ಹಂಗೆ ಇರು. ಕೈ ಇಟ್ಕೊಳ್ಳಿ ಬ್ರೋ, ಮುಂದಕ್ಕೆ ಕಳಿಸಿ ಅವಳನ್ನ. ಗೈಸ್ ಇದೊಂದಿದೆ, ಇದನ್ನ ಮುಗಿಸ್ಬಿಟ್ಟು ಸಿಗ್ತೀವಿ ರೀ.